ಮಾತ್ರ ಅಲ್ಲ, ಹಿಮಾಚಲ ಪ್ರದೇಶ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಅಷ್ಟಿಷ್ಟಲ್ಲ. ಎಲ್ಲದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಹಾಮಳೆ ಆರ್ಭಟಕ್ಕೆ ಉತ್ತರ ತತ್ತರ. ಹೊಕ್ಕಿ ಹರಿಯುತ್ತದೆ ಕೃಷ್ಣಾ ಘಟಪ್ರಭಾ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ ಬಾಗಲಕೋಟೆಯಲ್ಲಿ ಪ್ರವಾಹ ಸೃಷ್ಟಿಸಿದೆ. ಕೃಷ್ಣಾ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜಮೀನುಗಳು ಜಲಾವೃತಗೊಂಡಿವೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರತಕ್ಕಂಥ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತಿನ ದಿವಸ ಭಾರಿ ಪ್ರವಾಹಕ್ಕೆ ಒಳಗಾದಂತ ಘಟಪ್ರಭಾ ನದಿ ಈಗ ಅಬ್ಬರದಿಂದ ಉಕ್ಕಿ ಹರಿಯತಕ್ಕಂತ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಮುಧೋಳ ತಾಲೂಕಿನ ಮಿರ್ಜಿ ಹಾಗೂ ಮಳಲಿ ಗ್ರಾಮಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳಲಿ ಗ್ರಾಮದಲ್ಲಿ ನಾವೀಗಿದ್ದೀವಿ. ಮಳಲಿ ಗ್ರಾಮ ಇವತ್ತಿನ ದಿವಸ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈಗ ನೋಡ್ತಾ ಇರಬಹುದು ನಾವೀಗ ಇಲ್ಲಿ ಮಳಲಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮುಖ್ಯ ಒಂದು ರಸ್ತೆ ಇದೆ. ಈ ರಸ್ತೆಯು ಕೂಡ ಪೂರ್ತಿಯಾಗಿ ಜಲಾವೃತ ಆಗಿರೋದ್ರಿಂದ ಸಾಕಷ್ಟು ಜನರು ದಿನನಿತ್ಯದ ಒಂದು ಕೆಲಸಕ್ಕೆ ಇದೇ ಒಂದು ರಸ್ತೆಯನ್ನು ಅವಲಂಬನೆ ಮಾಡಿ ಹೋಗುವುದು, ತಮ್ಮ ದಿನನಿತ್ಯದ ಕಾರ್ಯಕಲಾಪಗಳಲ್ಲಿ ತೊಡಗುತ್ತಾರೆ. ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಆರ್ಭಟ ಜೋರಾಗಿದೆ. ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ನದಿ ದಡದಲ್ಲಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ತಡಸ ಧಡಮಘಟ್ಟ ರಸ್ತೆ ಸಂಪರ್ಕ ಬಂದ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗಳು ಉಕ್ಕಿ ಹರಿಯುತ್ತಿವೆ. ನೇತ್ರಾವತಿ ಹಾಗೂ ಕುಮಾರಧಾರ ನದಿಯ ಸಂಗಮದ ಅದ್ಭುತ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕೆಆರ್ಎಸ್ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿರುವ ಪ್ರಸಿದ್ಧ ನಿಮಿಷಾಂಬ ದೇವಸ್ಥಾನಕ್ಕೆ ನೀರು ನುಗ್ಗಿದ್ದು ದೇವಸ್ಥಾನಕ್ಕೆ ಭಕ್ತರ ನಿರ್ಬಂಧ ಹೇರಲಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿಯುತ್ತಿವೆ. ಕೆಲವೆಡೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಕರ್ನಾಟಕದ ಬೇರೆ ಬೇರೆ ಭಾಗಗಳು, ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆಲ್ಲ ಬಂದಿದ್ದೆಲ್ಲ ಸಿಕ್ಕಾಪಟ್ಟೆ ಫ್ಲಡ್, ಅಲ್ಲಿ ಮಳೆಗಳು ಬರುತ್ತಾ? ಮಳೆ ಇಲ್ಲ, ಬಟ್ ಅದೇ ಮಹಾರಾಷ್ಟ್ರದ ನೀರು ಹರಿದು ಬರೋದ್ರಿಂದ ಘಟಪ್ರಭಾ ನದಿ ನೀರಿನ ಹರಿವು ಹೆಚ್ಚಳ ಆದ್ರೆ ಎಲ್ಲ ಗ್ರಾಮಗಳಿಗೆ ನೀರು ನುಗ್ಗಿಬಿಡುತ್ತೆ. ಕೊಯ್ನಾ ಜಲಾಶಯದಿಂದ ನೀರು ಬಿಟ್ರೆ ಆಮೇಲೆ ನೋಡಿ ಕೃಷ್ಣಾ ನದಿ ಮತ್ತು ಘಟಪ್ರಭಾ ಅಂದ್ರೆ ಬಾಗಲಕೋಟೆ ಆ ಭಾಗದಲ್ಲಿ ತೊಂದರೆ ಆಗುತ್ತೆ. ಇವರು ಊರು ಬಾಗಲಕೋಟೆ, ಅದಕ್ಕೆ ಹೇಳಿದೆ. ಅಂದ್ರೆ ಮಳೆಗಳು ಕಡಿಮೆ ಆ ಭಾಗದಲ್ಲಿ. ಮಳೆ ಏನಾದ್ರೂ ಆ ಭಾಗದಲ್ಲಿ ನಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಒಂದು ಕರೆಕ್ಟ್ ಆಗಿದ್ದರೆ ನಂದನವನ ಆಗೋಗ್ಬಿಟ್ಟು. ನಿಮಗೆ ಮಳೆ ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ, ಆ ಕೊಳೆ ಕೂಡ ಹಂಗೆ ಇರುತ್ತೆ. ಈಗ ಏನಾದ್ರು ಒಂದು ಕೊಳೆ ಆಗಿರುತ್ತೆ, ಮತ್ತೊಂದಾಗಿರುತ್ತೆ, ಪಾನ್ ಪರಾಗು ಮತ್ತೊಂದೆಲ್ಲ ಇರುತ್ತಲ್ಲ, ಮಳೆ ಒಂದು ಬಂದ್ಬಿಟ್ರೆ ಫುಲ್ ಕ್ಲೀನ್ ಮಾಡಿಬಿಟ್ಟು ತಗೊಂಡೋಗ್ಬಿಡ್ತದೆ. ಅದಿಲ್ಲದೆ ಇದ್ದಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ ನಮಗೆ ಅಂತ. ಆಮೇಲೆ ಧೂಳಾಗಿರ್ಲಿ, ಒಳ್ಳೆ ಮಳೆ ಬಂದ್ರೆ ಆ ಧೂಳೆಲ್ಲ ನಮಗೆ ಕಣ್ಣು ಕಾಣೋದಿಲ್ಲ. ಇನ್ನು ಮಲೆನಾಡು ಭಾಗದಲ್ಲಿ ಸರಣಿ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ, ಶಿರಾಡಿ ಘಾಟ್, ಸಕಲೇಶ್ಪುರ, ಹಾಸನ, ಶಿರಾಡಿ ಘಾಟ್. ನಿಮಗೆ ಮಂಗಳೂರು ಭಾಗಕ್ಕೆ ಇಳಿಬೇಕು ಅಂತಂದ್ರೆ ಶಿರಾಡಿ ಘಾಟ್ ಮತ್ತು ಚಾರ್ಮಾಡಿ ಘಾಟ್, 2 ಘಾಟ್ ಇದೆ. ಶಿರಾಡಿ ಘಾಟ್ ಸ್ವಲ್ಪ ಈಸಿ, ಸ್ವಲ್ಪ ಅಗಲವಾಗಿರುವಂಥ ಜಾಗ. ಚಾರ್ಮಾಡಿ ಘಾಟ್ ಸ್ವಲ್ಪ ಇಕ್ಕಟ್ಟು. ಚಾರ್ಮಾಡಿ ಘಾಟ್ ಸಿಕ್ಕಾಕೊಂಡ್ಬಿಟ್ರೆ ಮುಗೀತ್ ಕತೆ. ಆಮೇಲೆ ದಟ್ಟ ಕಾಡಿನಲ್ಲಿ 6ನೇ ದಿನ ಕೂಡ ಕಾರ್ಯಾಚರಣೆ, ಅಲ್ಲೂ ಕೂಡ ಲಾರಿ ಎಲ್ಲ ಬ್ಲಾಕ್ ಆಗಿದೆ. ನೋಡಿ, ಇದು ಶಿರಾಡಿ ಘಾಟ್ನಲ್ಲಿ ಎಂತೆಂಥ ಲಾರಿಗಳು ಸಿಕ್ಕಾಕೊಂಡಿರೋದು. ಆನೆ ತರದ ಲಾರಿಗಳದೆಲ್ಲ. ಇನ್ನು ಮನುಷ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಹೆಂಗಿರ್ತಾನೆ? ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕಿದಂಗಿರುತ್ತೆ. ನೋಡಿ, ಒಂದು ಕಡೆ ಉತ್ತರ ಕರ್ನಾಟಕ, ಒಂದು ಕಡೆ ಹಾಸನ ಭಾಗ, ಒಂದು ಕಡೆ ಸಕಲೇಶ್ಪುರ ಭಾಗ, ಇನ್ನೊಂದು ಕಡೆ ಅಪಾಯದ ಮಟ್ಟ ಮೀರಿದ ಭದ್ರಾ ನದಿ, ಶಿವಮೊಗ್ಗ. ಕವಲ್ಗುಂದಿ ಗ್ರಾಮದಲ್ಲಿ ಜಲದಿಗ್ಬಂಧನ, 30 ಮನೆಗಳು ಸಂಪೂರ್ಣ ಜಲಾವೃತ, ದ್ವೀಪ ಆಗಿಬಿಟ್ಟಿದೆ. ತಡಸ ಜಡಮಘಟ್ಟ ರಸ್ತೆ ಸಂಪರ್ಕ ಬಂದಾಗಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಕವಲ್ಗುಂದಿಯಲ್ಲಿ 30 ಮನೆಗಳು ಆನೆಕನೈ ಜಾನೆಕನೈ. ನೋಡಿ ದೃಶ್ಯಗಳು ನೋಡಿ. ಇದು 30 ಮನೆಗಳು ಬೇರೆನೆ, ಫುಲ್ ಸ್ವಿಮ್ಮಿಂಗ್ ಪೂಲ್. ಮಕ್ಕಳು ಅದರಲ್ಲೇ ಆಟ ಆಡ್ತಾರೆ. ಮಕ್ಕಳಿಗೆ ಏನು ಗೊತ್ತಾಯ್ತದೆ? ಹೌದು. ಆಮೇಲೆ ನೋಡಿ ಅದು ಹೆಂಗಿದೆ ಅಂತಂದ್ರೆ ಅಲ್ಲಿ ಮನೆಗಿನೆಲ್ಲ ಕಟ್ಟಿರ್ತಾರೆ, ಆಯ್ತಾ? ನೀರು ಹೋಗೋ ಜಾಗ ಯಾವುದು ಅಂತ ಗೊತ್ತಿರೋದಿಲ್ಲ. ಆಮೇಲೆ ನೋಡಿ
ಅಲ್ಲಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ನನಗೆ ಅರ್ಥ ಆಗಲ್ಲ, ಅಲ್ಲಿ ಒಂದು ಆ ಸೈಡಲ್ಲಿ ಜನ ಬಂದು ನಿಂತಿದ್ದಾರಲ್ಲ, ಏನು ನೋಡೋಕೆ ನಿಂತಿದ್ದಾರೆ? ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ, ಅದು ಅಷ್ಟು ಹತ್ತಿರ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದರಲ್ಲಿ ಒಂದು 2 ಜಾರಿ ಹೋದರೆ ಮುಗೀತು. ಮತ್ತೆ ಭೀಮಾ ನಾಯಕ್ ಇದರ ಬಗ್ಗೆ ಒಂದು ಸಚಿತ್ರ ವರದಿಯನ್ನು ನಮಗೆ ಕೊಟ್ಟಿದ್ದಾರೆ. ವಾಕ್ ಥ್ರೂ ನೋಡೋಣ ಬನ್ನಿ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 20 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಭದ್ರಾ ನದಿಗೆ 60,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಭದ್ರಾವತಿಯಲ್ಲಿ ಭದ್ರೆಯ ನರ್ತನ ಜೋರಾಗಿದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಏನು ನವಲಗುಂದಿ ಏನಿದೆ ಏನು ಕವಲಗುಂದಿ ಗ್ರಾಮ ಏನಿದೆ, ಸುಮಾರು ಕವಲಗುಂದಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ತಿರಬಹುದು. 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಅವರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವ ಕೆಲಸವನ್ನು ಮಾಡಿದೆ. ದೃಶ್ಯಾವಳಿಗಳಲ್ಲಿ ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಅಲ್ಲೊಬ್ಬರು ಅಮ್ಮ ಮನೆಯ ಮೇಲುಗಡೆ ಹತ್ತಿ ಕುಳಿತಿರುವಂಥ ದೃಶ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿನ ಭೀಕರತೆ ಹೇಗಿದೆ, ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು ಆ ಒಂದು ದೃಶ್ಯದಿಂದ ನಮಗೆ ತಿಳಿದು ಬರುವಂಥದ್ದು. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ತಡಸ ಮತ್ತು ಭದ್ರಾವತಿ ದಡಂಕಟ್ಟೆ ರಸ್ತೆ ಇಲ್ಲಿ ಸ್ಥಗಿತಗೊಳ್ಳಿದೆ. ಸಂಚಾರ ನಿರ್ಬಂಧವಾಗಿರುವಂಥದ್ದು. 2 ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಇಲ್ಲಿ ಜನರನ್ನು ಓಡಾಡದಂತೆ ಸೂಚನೆಯನ್ನು ನೀಡ್ತಿದ್ದಾರೆ. ಒಟ್ಟಾರೆಯಾಗಿ ಈ 30 ಕುಟುಂಬಗಳ ಬದುಕು ಈಗ ಕಾಳಜಿ ಕೇಂದ್ರದಲ್ಲಿ ವಾಸಿಸುತ್ತಿರುವಂಥದ್ದು. ಪ್ರತಿ ಮಳೆಗಾಲದಲ್ಲಿ ಈ ರೀತಿಯ ಅವಾಂತರಗಳು, ಈ ರೀತಿಯ ಸಮಸ್ಯೆಯನ್ನು ಇಲ್ಲಿ ನಿವಾಸಿಗಳು ಅನುಭವಿಸ್ತಿದ್ದಾರೆ. ಹಾಗಾಗಿ ಅವರಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಲಿ ಅನ್ನುವಂಥದ್ದು ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಕಾವೇರಿ ಫುಲ್ ಕಂಪ್ಲೀಟ್. ಆಷಾಢದಲ್ಲಿ ಯಾವತ್ತೂ ಕೂಡ ಬಾಗಿನ ಆಗಿಲ್ಲ. ಆಷಾಢದಲ್ಲಿ ಬಾಗಿನ ಕೊಟ್ಟರು. ಅದು ನಮ್ಮದೊಂದು ಸಂಪ್ರದಾಯ. ಬಾಗಿನ ಅಂದ್ರೆ ತುಂಬದಾಗ ಗರ್ಭಿಣಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಖುಷಿ. ದೇವರಾಜ ಅರಸು ಅವರು ಪ್ರಾರಂಭ ಮಾಡಿದ್ರು ಅಂತ ಕೇಳ್ಪಟ್ಟೆ. ಆಮೇಲೆ ಈಗ ಅಲ್ಲಲ್ಲಿ ಮಾಡ್ತಾರೆ. ಈಗ ನಮಗೆ ಗಂಗಾರತಿ ಮಾಡ್ದಂಗೆ ಇದು ಚಂದ ರೀ. ಇದೇನು ಗೊತ್ತಾ, ಒಂದು ಗ್ರ್ಯಾಟಿಟ್ಯೂಡ್, ಎಲ್ಲದಕ್ಕೊಂದು ಥ್ಯಾಂಕ್ಸ್ ಹೇಳೋದು ನಮ್ಮ ಒಂದು ಸಂಸ್ಕೃತಿ, ಅದು ನಮ್ಮ ಒಂದು ಪರಂಪರೆ, ಅದು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋದು. ಈಗ ನೋಡಿ, ನಾವು ಮೊನ್ನೆ ನಾನು ಒಂದು ಕಾರ್ಯಕ್ರಮ ಹೋಗಿದ್ದೆ. ಆಗ ನೋಡಿ, ದೀಪಾವಳಿ ಸಂದರ್ಭದಲ್ಲಿ ನಾವು ನೀರಿನ ಹಂಡೆಗೂ ನಮಸ್ಕಾರ ಮಾಡ್ತೀವಿ, ಆಯ್ತಾ? ಆಮೇಲೆ ದೊಡ್ಡ ಫಂಕ್ಷನ್ಗಳಾದಾಗ ಇದು ಇರ್ತೀವಲ್ವ, ಏನು ಒಲೆ, ಒಂದು ಇಟ್ಟಿಗೆ ಒಲೆ ಮಾಡ್ತೀವಿ, ಅದಕ್ಕೂ ನಮಸ್ಕಾರ ಮಾಡ್ತೀವಿ. ಅದಕ್ಕೊಂದು ಹೂ